ಶಿಗ್ಗಾಂವಿ ಬೈ ಎಲೆಕ್ಷನ್ನಲ್ಲೂ ರಾಜಕೀಯ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ. ಮಗರನ್ನ ವಿಧಾನಸಭೆಗೆ ಕಳಿಸೋ ಸೀನಿಯರ್ ಬೊಮ್ಮಾಯಿಯವರ ಸತತ ಪ್ರಯತ್ನ ವಿಫಲವಾಗಿದೆ. ಆದರೆ ಸೋತ ಭರತ್ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನದು ರಿಪೋರ್ಟ್. ಪಠಾಣ್ ಪಟ್ಟಿಗೆ ಮಕಾಡೆ ಮಲಗಿದ ಬಿಜೆಪಿ, ಸೋತು ಬಾಂಬ್ ಸಿಡಿಸಿದ ಮರಿ ಬೊಮ್ಮಾಯಿ. ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿಗೆ ಪ್ರತಿಷ್ಠೆಯ ಕಣವಾಗಿದ್ದ ಶಿಗ್ಗಾಂವಿಯಲ್ಲಿ ಬಿಜೆಪಿ ಮಕಾಡೆ ಮಲಗಿದೆ. ಈ ಮೂಲಕ ಬೊಮ್ಮಾಯಿ ಕುಟುಂಬದ 3ನೇ ತಲೆಮಾರು ವಿಧಾನಸಭೆ ಪ್ರವೇಶಿಸೋದು ತಪ್ಪಿ ಹೋಗಿದೆ. ಬಂಡಾಯದ ಬಿಸಿಯ ನಡುವೆಯೂ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಯಾಸಿರ್ ಅಹಮದ್ ಖಾನ್ ಪಠಾಣ್ ಗೆಲುವು ಸಾಧಿಸಿದ್ದಾರೆ. ಹಣ ಹಂಚಿ ಶಿಗ್ಗಾಂವಿ ಗೆದ್ದಿದ್ಯಂತೆ ಕಾಂಗ್ರೆಸ್. ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ಮತ ಎಣಿಕೆ ಕೇಂದ್ರಕ್ಕೆ ಬಂದ ಯಾಸಿರ್ ಖಾನ್ ಪಠಾಣ್ಗೆ ಅದ್ದೂರಿ ಸ್ವಾಗತ ಸಿಕ್ತು. ಯಾಸಿರ್ರನ್ನ ಹೆಗಲ ಮೇಲೆ ಹೊತ್ತು ಕಾರ್ಯಕರ್ತರು ಕರೆತಂದ್ರು. ಈ ವೇಳೆ ಪಠಾಣ್ ಸಹೋದರ ಅಹಮದ್ ರಸ್ತೆಯಲ್ಲೇ ನಮಾಜ್ ಮಾಡಿದ್ದು ವಿವಾದಕ್ಕೆ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ಯಾಸಿರ್ ಪಠಾಣ್ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. 30,000 ಮತಗಳ ಅಂತರದಿಂದ ಸೋತಿದ್ರು. ಎಷ್ಟು? 30,000 ಅಂತಗಳು. 1994ರಲ್ಲಿ ಮಂಜುನಾಥ್ ಕುನ್ನೂರು ಗೆದ್ದ ನಂತರ ಕಾಂಗ್ರೆಸ್ಸಲ್ಲಿ ಗೆದ್ದೇ ಇಲ್ಲ. 30 ವರ್ಷಗಳ ನಂತರ ಕಾಂಗ್ರೆಸ್ ಗೆಲ್ತಾ ಇರೋದು. ಹಾಗಂತ ಬಸವರಾಜ ಬೊಮ್ಮಾಯಿಗೆ ಪಾಲಿಟಿಕ್ಸ್ ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು. ಸೋತದ್ದು ಯಾಕೆ ಹೇಳ್ತೀನಿ. ಭರತ್ ಬೊಮ್ಮಾಯಿ ಅವರಿಗೆ 87,139 ಮತಗಳಾದರೆ ಯಾಸಿರ್ ಪಠಾಣ್ ಅವರಿಗೆ 1,587,000 ಮತಗಳು. 13,448 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಸೋತರು. ಶಿಗ್ಗಾಂವಿಯಲ್ಲಿ ರಾಜಕಾರಣ ಜೋರಾಗಿತ್ತಾ? ರಾಜಕೀಯಕ್ಕೆ ಮುಕ್ತಿ ಹಾಡಿದ ಪೈಲ್ವಾನ್. ಒಂದು ಮಾತಿದೆ, ಬಸವರಾಜ ಬೊಮ್ಮಾಯಿ ಅಜ್ಜಂಪೀರ್ ಖಾದ್ರಿ ಅವ್ರ ಜೊತೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ರು ಅಂತೇಳಿ ಅಲ್ಲೇ ಒಂದು ಗೊತ್ತಿಲ್ಲ ಅದೆಷ್ಟು ಸತ್ಯನೋ ಪಾಪ. ಅಜ್ಜಂಪೀರ್ ಖಾದ್ರಿ ಬಗ್ಗೆ ಆರೋಪ ಮಾಡಬಾರ್ದು. ಆದರೆ ಎಲ್ಲರನ್ನು ಮ್ಯಾನೇಜ್ ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ. ಆ ತಾಕತ್ತಿತ್ತು ಅಂತೇಳಿ 30 ವರ್ಷದ ಬಳಿಕ ಶಿಗ್ಗಾಂವಿ ಗೆದ್ದಿದೆ ಕಾಂಗ್ರೆಸ್. ಸತೀಶ್ ಜಾರಕಿಹೊಳಿ ಮಾತ್ರ ಅಹಿಂದ ಓಟನ್ನು ಯಾವ ರೀತಿ ಕೆಲಸ ಮಾಡಿದರು ಅಂತಂದರೆ, ಅಲ್ಲಿ ಮೊಕ್ಕಾಮ್ ಹೂಡಿದ್ರು. ಅವ್ರದ್ದೊಂದು ಗ್ರೂಪ್ ಇದೆ, ಅವ್ರದ್ದೊಂದು ಟೀಮ್ ಇದೆ. ಅದನ್ನಿಟ್ಟು ಆಟ ಆಡಿದರು. ಅಹಿಂದ ಮತದಾರರ ಓಲೈಕೆ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಆಮೇಲೆ ಲಿಂಗಾಯತ ಮತದಾರರನ್ನು ನಂಬಿಕೊಂಡಿತ್ತು ಬಿಜೆಪಿಯಲ್ಲಿ. ಪಂಚಮಸಾಲಿ ಲಿಂಗಾಯತರು ನಂಬರ್ 1, ಇವರು ಸಾದರ ಲಿಂಗಾಯತ. ಪಂಚಮಸಾಲಿ ಲಿಂಗಾಯತರು ನಂಬರ್ 1. ಆದರೆ ಪಂಚಮಸಾಲಿ ಲಿಂಗಾಯತರು ವೋಟ್ ಹಾಕಿದಂಗೆ ಕಾಣ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಯಾಕೆ? ಯಾವಾಗ ಲೋಕಸಭಾ ಚುನಾವಣೆಗೆ ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟರು ಆಗ ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ, ನೆಕ್ಸ್ಟ್ ನಡೆಯುವಂಥ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಉಪಚುನಾವಣೆಯಲ್ಲಿ ಪಂಚಮಸಾಲಿಗಳಿಗೆ ನಾನು ಸೀಟು ಬಿಟ್ಟು ಕೊಡ್ತೇನೆ ಅಂತ ಹೇಳಿದಂಥ ಬಸವರಾಜ ಬೊಮ್ಮಾಯಿಯವರು ದೋಸೆ ಉಲ್ಟಾಕಿದರು. ಅದು ಕೋಪ ಆಯಿತು. ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಿರ್ಬೋದು. ಆದರೆ ಕೆಲ ಮತದಾರರು ಕಾಂಗ್ರೆಸ್ ಪರ ವಾಲಿದ್ರು. ಕೆಲ ಅಲ್ಲ, ಬಹುತೇಕ ಪಂಚಮಸಾಲಿ ಲಿಂಗಾಯತರು. ಆಮೇಲೆ ಖಾದ್ರಿ ಕೋಪಗೊಂಡಿದ್ರು. ಖಾದ್ರಿ ಮನವೊಲಿಸಿ ಪಠಾಣ್ ಜೊತೆ ನಿಲ್ಲಿಸ್ತಾರೆ ಜಮೀರ್ ಅಹಮದ್ ಖಾನ್. ನೋಡಿ, ಜಮೀರ್ ಅಹಮದ್ ಖಾನ್ ಅವರು 3 ಕ್ಷೇತ್ರಗಳಲ್ಲಿ ಪ್ರಭಾವ ಇದೆ. ಅದಾಮೇಲೆ ಹೇಳ್ತೀನಿ. ಬಿಜೆಪಿ ವಕ್ಫ್ ಅಸ್ತ್ರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬಳಸ್ತು. ಆದರೆ ಅದು ಮುಸ್ಲಿಂ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡ್ತು. ಇವರೇ ಅಂದರೆ ಮುಸ್ಲಿಂ ವೋಟ್ಗಳಲ್ಲಿ 55,000 ಇದ್ದರೆ ಅದರಿಂದ ಒಂದು 15,000 ವೋಟ್ಗಳನ್ನಾದರೂ ಪಡೆಯುವಂಥ ತಾಕತ್ತು ಬಸವರಾಜ ಬೊಮ್ಮಾಯಿಗಿತ್ತು. ಆದರೆ ವಕ್ಫ್ ಜಾಸ್ತಿ ಆದ ಕಾರಣಕ್ಕಾಗಿ ಅದು ಉಲ್ಟಾಯಿತು. ಈ ಟೈಮಲ್ಲಿ ವೆರಿ ಫಸ್ಟ್ ಟೈಮ್ ಬೊಮ್ಮಾಯಿಯವರು ಅಲ್ಲಿ ಹಿಂದೂ ಮುಸ್ಲಿಂ ಮಾಡುವಂಥ ಒಂದು ಪ್ರಯತ್ನ, ಅಂದರೆ ಧರ್ಮಾಧಾರಿತ ಎಲೆಕ್ಷನ್ ಮಾಡುವಂಥ ಪ್ರಥಮ ಪ್ರಯತ್ನವನ್ನು ಮಾಡ್ತಾರೆ ಅವರು. ಆದರೆ ಬೊಮ್ಮಾಯಿಯವರ ಹಿಂದುತ್ವಾಸ್ತ್ರ ವಿಫಲವಾಗತ್ತೆ. ಯಾರ್ಯಾರನ್ನು ಸಿ ಟಿ ರವಿಯನ್ನು ಕರ್ಕೊಂಡು ಹೋಗ್ತಾರೆ, ಆಮೇಲೆ ಯತ್ನಾಳ್ ಅವರನ್ನು ಕರ್ಕೊಂಡು ಹೋಗ್ತಾರೆ. ಯಾವತ್ತು ಯಾರು ಬೇಡ ನಾನು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಂಥ ನಾಯಕ ಅವರು. ಪಂಚಮಸಾಲಿ ಮತದಾರರು ಕೈ ಕಡೆ ವಾಲಿದ್ರು. ಅವರು ಮೇನಲ್ಲಿ ಪಂಚಮಸಾಲಿಗಳಿಗೆ ಇವರು ಯಾವ ರೀತಿ ಲಾಭ ಮಾಡಿಕೊಡ್ತಾ ಇದ್ರು ಅಂತಂದರೆ, ಇವರು ಸಾದರ ಲಿಂಗಾಯತರು. ಯಾವುದೇ ಗುತ್ತಿಗೆ ಪಂಚಮಸಾಲಿ ಲಿಂಗಾಯತ ನಾಯಕರಿಗೆ ಕೊಡ್ತಾಯಿದ್ರು. ಆಮೇಲೆ ಪಂಚಮಸಾಲಿ ಲಿಂಗಾಯತ ಹೆಣ್ಣುಮಗಳೊಬ್ಬರನ್ನು ಲೋಕಸೇವಾ ಆಯೋಗದಲ್ಲಿ ಒಂದು ಮೆಂಬರ್ ಮಾಡಿದರು ಕೂಡ. ಪ್ರತಿ ಸಲ ಕೂಡ ಬೊಮ್ಮಾಯಿಯವರು 10% ಮುಸ್ಲಿಂ ಮತ ಸೆಳೆಯುತ್ತಾ ಇದ್ರು. ಅಪ್ಪ ಮಾಡ್ತಾ ಇದ್ದ ಕೆಲಸ ಭರತ್ ಬೊಮ್ಮಾಯಿ ಮಾಡಲಿಲ್ಲ. ಆಮೇಲೆ ಭರತ್ ಬೊಮ್ಮಾಯಿಯನ್ನು ನೋಡಿದಾಗ ಒಂದು ಆ ಎನರ್ಜೆಟಿಕ್
ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಇದ್ದಿರ್ಬೋದು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಒಂದು ಸತೀಶ್ ಜಾರಕಿಹೊಳಿ, ಎರಡನೇದು CM ಸಿದ್ದರಾಮಯ್ಯ, ಮೂರನೇದು ಜಮೀರ್ ಅಹ್ಮದ್ ಖಾನ್, ನಾಲ್ಕನೇದು ಒನ್ಸ್ ಅಗೇನ್ ಇಲ್ಲಿ ಮುಸ್ಲಿಂ ಬೇಡ, ಬೇರೆಯವರಿಗೆ ಮುಸ್ಲಿಮೇತರರಿಗೆ ಟಿಕೆಟ್ ಕೊಡೋಣ ಅಂತೇಳಿ DK ಶಿವಕುಮಾರ್ ಆರಂಭದಲ್ಲಿ ಹೇಳಿದರೂ ಕೂಡ ಅದನ್ನೇನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಡಿ ಕೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲೂ ಕೂಡ. ಸೊ ಹಾಗಾಗಿ ಇಲ್ಲಿ ಶಿಗ್ಗಾಂವಿಯಲ್ಲಿ ಯಾರಾದರೂ ಗೆದ್ದಿದ್ರೆ ಅದು ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, CM ಸಿದ್ದರಾಮಯ್ಯ, DK ಶಿವಕುಮಾರ್. ಸಂಡೂರಲ್ಲಿ ಯಾರಾದರೂ ಗೆದ್ದಿದ್ರೆ ಅದಕ್ಕೆ ಮೊಟ್ಟ ಮೊದಲ ಕಾರಣ ಸಂತೋಷ್ ಲಾಡ್, ಎರಡನೇದು CM ಸಿದ್ದರಾಮಯ್ಯ, ಆ್ಯಂಡ್ ಚನ್ನಪಟ್ಟಣದಲ್ಲಿ ಗೆದ್ದಿದ್ರೆ CP ಯೋಗೇಶ್ವರ್ ಆ್ಯಂಡ್ DK ಶಿವಕುಮಾರ್. ಇನ್ನು ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ಬನ್ನಿ. ಶಿಗ್ಗಾಂವಿ ಬೈ ಎಲೆಕ್ಷನ್ನಲ್ಲೂ ರಾಜಕೀಯ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ. ಮಗನನ್ನ ವಿಧಾನಸಭೆಗೆ ಕಳಿಸೋ ಸೀನಿಯರ್ ಬೊಮ್ಮಾಯಿಯವರ ಸತತ ಪ್ರಯತ್ನ ವಿಫಲವಾಗಿದೆ. ಆದರೆ ಸೋತ ಭರತ್ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನದು? ರಿಪೋರ್ಟ್. ಪಠಾಣ್ ಪಟ್ಟಿಗೆ ಮಕಾಡೆ ಮಲಗಿದ ಬಿಜೆಪಿ, ಸೋತು ಬಾಂಬ್ ಸಿಡಿಸಿದ ಮರಿ ಬೊಮ್ಮಾಯಿ. ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿಗೆ ಪ್ರತಿಷ್ಠೆಯ ಕಣವಾಗಿದ್ದ ಶಿಗ್ಗಾವಿಯಲ್ಲಿ ಬಿಜೆಪಿ ಮಕಾಡೆ ಮಲಗಿದೆ. ಈ ಮೂಲಕ ಬೊಮ್ಮಾಯಿ ಕುಟುಂಬದ ಮೂರನೇ ತಲೆಮಾರು ವಿಧಾನಸಭೆ ಪ್ರವೇಶಿಸೋದು ತಪ್ಪಿ ಹೋಗಿದೆ. ಬಂಡಾಯದ ಬಿಸಿಯ ನಡುವೆಯೂ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಯಾಸಿರ್ ಅಹಮದ್ ಖಾನ್ ಪಠಾಣ್ ಗೆಲುವು ಸಾಧಿಸಿದ್ದಾರೆ. ಹಣ ಹಂಚಿ ಶಿಗ್ಗಾವಿ ಗೆದ್ದಿದ್ಯಂತೆ ಕಾಂಗ್ರೆಸ್. ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ಮತ ಎಣಿಕೆ ಕೇಂದ್ರಕ್ಕೆ ಬಂದ ಯಾಸಿರ್ ಖಾನ್ ಪಠಾಣ್ಗೆ ಅದ್ದೂರಿ ಸ್ವಾಗತ ಸಿಕ್ತು. ಯಾಸಿರ್ರನ್ನ ಹೆಗಲ ಮೇಲೆ ಹೊತ್ತು ಕಾರ್ಯಕರ್ತರು ಕರೆತಂದ್ರು. ಈ ವೇಳೆ ಪಠಾಣ್ ಸಹೋದರ ಅಹಮದ್ ರಸ್ತೆಯಲ್ಲೇ ನಮಾಜ್ ಮಾಡಿದ್ದು ವಿವಾದಕ್ಕೆ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ಯಾಸಿರ್ ಪಠಾಣ್ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. 30,000 ಮತಗಳ ಅಂತರದಿಂದ ಸೋತಿದ್ರು. ಎಷ್ಟು? 30,000 ಅಂತಗಳು. 1994ರಲ್ಲಿ ಮಂಜುನಾಥ್ ಕುನ್ನೂರು ಗೆದ್ದ ನಂತರ ಕಾಂಗ್ರೆಸ್ಸಲ್ಲಿ ಗೆದ್ದೇ ಇಲ್ಲ. 30 ವರ್ಷಗಳ ನಂತರ ಕಾಂಗ್ರೆಸ್ ಗೆಲ್ತಾ ಇರೋದು. ಹಾಗಂತ ಬಸವರಾಜ ಬೊಮ್ಮಾಯಿಗೆ ಪಾಲಿಟಿಕ್ಸ್ ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು. ಸೋತದ್ದು ಯಾಕೆ ಹೇಳ್ತೀನಿ. ಭರತ್ ಬೊಮ್ಮಾಯಿ ಅವರಿಗೆ 87,139 ಮತಗಳಾದರೆ ಯಾಸಿರ್ ಪಠಾಣ್ ಅವರಿಗೆ 1,587,000 ಮತಗಳು. 13,448 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಸೋತರು. ಶಿಗ್ಗಾಂವಿಯಲ್ಲಿ ರಾಜಕಾರಣ ಜೋರಾಗಿತ್ತಾ? ರಾಜಕೀಯಕ್ಕೆ ಮುಕ್ತಿ ಹಾಡಿದ ಪೈಲ್ವಾನ್. ಒಂದು ಮಾತಿದೆ, ಬಸವರಾಜ ಬೊಮ್ಮಾಯಿ ಅಜ್ಜಂಪೀರ್ ಖಾದ್ರಿ ಅವ್ರ ಜೊತೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ರು ಅಂತೇಳಿ ಅಲ್ಲಿಯ ಒಂದು ಗೊತ್ತಿಲ್ಲ ಅದೆಷ್ಟು ಸತ್ಯನೋ, ಪಾಪ ಅಜ್ಜಂಪೀರ್ ಖಾದ್ರಿ ಬಗ್ಗೆ ಆರೋಪ ಮಾಡಬಾರ್ದು. ಆದರೆ ಎಲ್ಲರನ್ನು ಮ್ಯಾನೇಜ್ ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ. ಆ ತಾಕತ್ತಿತ್ತು ಅಂತೇಳಿ 30 ವರ್ಷದ ಬಳಿಕ ಶಿಗ್ಗಾಂವಿ ಗೆದ್ದಿದೆ ಕಾಂಗ್ರೆಸ್. ಸತೀಶ್ ಜಾರಕಿಹೊಳಿ ಮಾತ್ರ ಅಹಿಂದ ಓಟನ್ನು ಯಾವ ರೀತಿ ಕೆಲಸ ಮಾಡಿದರು ಅಂತಂದರೆ ಅಲ್ಲಿ ಮೊಕ್ಕಾಮ್ ಹೂಡಿದ್ರು. ಅವ್ರದ್ದೊಂದು ಗ್ರೂಪ್ ಇದೆ, ಅವ್ರದ್ದೊಂದು ಟೀಮ್ ಇದೆ. ಅದನ್ನಿಟ್ಟು ಆಟ ಆಡಿದರು. ಅಹಿಂದ ಮತದಾರರ ಓಲೈಕೆ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಆಮೇಲೆ ಲಿಂಗಾಯತ ಮತದಾರರನ್ನು ನಂಬಿಕೊಂಡಿತ್ತು ಬಿಜೆಪಿಯಲ್ಲಿ. ಪಂಚಮಸಾಲಿ ಲಿಂಗಾಯತರು ನಂಬರ್ 1, ಇವರು ಸಾದರ ಲಿಂಗಾಯತ, ಪಂಚಮಸಾಲಿ ಲಿಂಗಾಯತರು ನಂಬರ್ 1. ಆದರೆ ಪಂಚಮಸಾಲಿ ಲಿಂಗಾಯತರು ವೋಟ್ ಹಾಕಿದಂಗೆ ಕಾಣ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಯಾಕೆ? ಯಾವಾಗ ಲೋಕಸಭಾ ಚುನಾವಣೆಗೆ ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟರು ಆಗ ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ, ನೆಕ್ಸ್ಟ್ ನಡೆಯುವಂಥ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಉಪಚುನಾವಣೆಯಲ್ಲಿ ಪಂಚಮಸಾಲಿಗಳಿಗೆ ನಾನು ಸೀಟು ಬಿಟ್ಟು ಕೊಡ್ತೇನೆ ಅಂತ ಹೇಳಿದಂಥ ಬಸವರಾಜ ಬೊಮ್ಮಾಯಿಯವರು ದೋಸೆ ಉಲ್ಟಾ ಹಾಕಿದರು. ಅದು ಕೋಪ ಆಯಿತು. ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಿರ್ಬೋದು. ಆದರೆ ಕೆಲ ಮತದಾರರು ಕಾಂಗ್ರೆಸ್ ಪರ ವಾಲಿದ್ರು. ಕೆಲ ಅಲ್ಲ, ಬಹುತೇಕ ಪಂಚಮಸಾಲಿ ಲಿಂಗಾಯತರು. ಆಮೇಲೆ ಖಾದ್ರಿ ಕೋಪಗೊಂಡಿದ್ರು. ಖಾದ್ರಿ ಮನವೊಲಿಸಿ ಪಠಾಣ್ ಜೊತೆ ನಿಲ್ಲಿಸ್ತಾರೆ ಜಮೀರ್ ಅಹಮದ್ ಖಾನ್. ನೋಡಿ, ಜಮೀರ್ ಅಹಮದ್ ಖಾನ್ ಅವರು 3 ಕ್ಷೇತ್ರಗಳಲ್ಲಿ ಪ್ರಭಾವ ಇದೆ, ಅದಾಮೇಲೆ ಹೇಳ್ತೀನಿ. ಬಿಜೆಪಿ ವಕ್ಫ್ ಅಸ್ತ್ರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬಳಸ್ತು. ಆದರೆ ಅದು ಮುಸ್ಲಿಂ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡ್ತು. ಇವರೇ ಅಂದರೆ ಮುಸ್ಲಿಂ ವೋಟ್ಗಳಲ್ಲಿ 55,000 ಇದ್ದರೆ ಅದರಿಂದ ಒಂದು 15,000 ವೋಟ್ಗಳನ್ನಾದರೂ ಪಡೆಯುವಂಥ ತಾಕತ್ತು ಬಸವರಾಜ ಬೊಮ್ಮಾಯಿಗಿತ್ತು. ಆದರೆ ವಕ್ಫ್ ಜಾಸ್ತಿ ಆದ ಕಾರಣಕ್ಕಾಗಿ ಅದು ಉಲ್ಟಾಯಿತು.
ಈ ಟೈಮಲ್ಲಿ ವೆರಿ ಫಸ್ಟ್ ಟೈಮ್ ಬೊಮ್ಮಾಯಿ ಅವರು ಅಲ್ಲಿ ಹಿಂದೂ ಮುಸ್ಲಿಂ ಮಾಡುವಂಥ ಒಂದು ಪ್ರಯತ್ನ, ಅಂದರೆ ಧರ್ಮಾಧಾರಿತ ಎಲೆಕ್ಷನ್ ಮಾಡುವಂಥ ಪ್ರಥಮ ಪ್ರಯತ್ನವನ್ನು ಮಾಡ್ತಾರೆ ಅವರು. ಆದರೆ ಬೊಮ್ಮಾಯಿಯವರ ಹಿಂದುತ್ವಾಸ್ತ್ರ ವಿಫಲವಾಗತ್ತೆ. ಯಾರ್ಯಾರನ್ನು ಸಿ ಟಿ ರವಿಯನ್ನು ಕರ್ಕೊಂಡು ಹೋಗ್ತಾರೆ, ಆಮೇಲೆ ಯತ್ನಾಳ್ ಅವರನ್ನು ಕರ್ಕೊಂಡು ಹೋಗ್ತಾರೆ. ಯಾವತ್ತು ಯಾರು ಬೇಡ ನಾನು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಂಥ ನಾಯಕ ಅವರು. ಪಂಚಮಸಾಲಿ ಮತದಾರರು ಕೈ ಕಡೆ ವಾಲಿದ್ರು ಅವರು ಮೇನಲ್ಲಿ. ಪಂಚಮಸಾಲಿಗಳಿಗೆ ಇವರು ಯಾವ ರೀತಿ ಲಾಭ ಮಾಡಿಕೊಡ್ತಾ ಇದ್ರು ಅಂತಂದರೆ, ಇವರು ಸಾದರ ಲಿಂಗಾಯತರು ಯಾವುದೇ ಗುತ್ತಿಗೆ ಪಂಚಮಸಾಲಿ ಲಿಂಗಾಯತ ನಾಯಕರಿಗೆ ಕೊಡ್ತಾಯಿದ್ರು. ಆಮೇಲೆ ಪಂಚಮಸಾಲಿ ಲಿಂಗಾಯತ ಹೆಣ್ಣುಮಗಳೊಬ್ಬರನ್ನು ಲೋಕಸೇವಾ ಆಯೋಗದಲ್ಲಿ ಒಂದು ಮೆಂಬರ್ ಮಾಡಿದರು ಕೂಡ. ಪ್ರತಿ ಸಲ ಕೂಡ ಬೊಮ್ಮಾಯಿಯವರು 10% ಮುಸ್ಲಿಂ ಮತ ಸೆಳೆಯುತ್ತಾ ಇದ್ರು. ಅಪ್ಪ ಮಾಡ್ತಾ ಇದ್ದ ಕೆಲಸ ಭರತ್ ಬೊಮ್ಮಾಯಿ ಮಾಡಲಿಲ್ಲ. ಆಮೇಲೆ ಭರತ್ ಬೊಮ್ಮಾಯಿಯನ್ನು ನೋಡಿದಾಗ ಒಂದು ಆ ಎನರ್ಜೆಟಿಕ್ ಕಾರಣ ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಇದ್ದಿರ್ಬೋದು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಒಂದು ಸತೀಶ್ ಜಾರಕಿಹೊಳಿ, ಎರಡನೇದು ಸಿ ಎಂ ಸಿದ್ದರಾಮಯ್ಯ, ಮೂರನೇದು ಜಮೀರ್ ಅಹ್ಮದ್ ಖಾನ್, ನಾಲ್ಕನೇದು ಒನ್ಸ್ ಅಗೇನ್ ಇಲ್ಲಿ ಮುಸ್ಲಿಂ ಬೇಡ ಬೇರೆಯವರಿಗೆ ಮುಸ್ಲಿಮೇತರರಿಗೆ ಟಿಕೆಟ್ ಕೊಡೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಆರಂಭದಲ್ಲಿ ಹೇಳಿದರೂ ಕೂಡ ಅದನ್ನೇನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಡಿ ಕೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲೂ ಕೂಡ. ಸೊ ಹಾಗಾಗಿ ಇಲ್ಲಿ ಶಿಗ್ಗಾಂವಿಯಲ್ಲಿ ಯಾರಾದರೂ ಗೆದ್ದಿದ್ರೆ ಅದು ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, ಸಿ ಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಸಂಡೂರಲ್ಲಿ ಯಾರಾದರೂ ಗೆದ್ದಿದ್ರೆ ಅದಕ್ಕೆ ಮೊಟ್ಟ ಮೊದಲ ಕಾರಣ ಸಂತೋಷ್ ಲಾಡ್, ಎರಡನೇದು ಸಿ ಎಂ ಸಿದ್ದರಾಮಯ್ಯ, ಆ್ಯಂಡ್ ಚನ್ನಪಟ್ಟಣದಲ್ಲಿ ಗೆದ್ದಿದ್ರೆ ಸಿ ಪಿ ಯೋಗೇಶ್ವರ್ ಆ್ಯಂಡ್ ಡಿ ಕೆ ಶಿವಕುಮಾರ್. ಇನ್ನು ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ಬನ್ನಿ.